ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಏನು ಅತಿಥಿ ಉಪನ್ಯಾಸಕರ ಎರಡನೇ ಕೌನ್ಸಿಲಿಂಗ್ ಮಾಡಿದ್ವಿ. ಅದರಲ್ಲಿ UGC ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ನೀವು ಅನುಮತಿ ಕೊಡಿ ಅಂತ ಕೇಳಿದ್ವಿ ಕೋರ್ಟಲ್ಲಿ. ಸುಮಾರು 15 ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತು ನ್ಯಾಯಾಧೀಶರು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅಧಿಕೃತ ಪ್ರತಿ ಬಂದ ಮೇಲೆ ಏನು ಎರಡನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ ಮಾಡಿದ್ವಿ, ಅವರಿಗೆ ಅಲ್ಲಿ ಏನೋ ಜಾಯ್ನಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಈಗ ನಾವು ಸರ್ಕಾರದಿಂದ ನಮಗೆ ಏನು ಕೋರ್ಟ್ ನಮಗೆ ಏನು ಒಂದು ಆದೇಶದ ಪ್ರತಿ ಬಂದ ಕೂಡಲೇ ನಾವು ಅವರಿಗೆ ಜಾಯ್ನಿಂಗ್ ರಿಪೋರ್ಟ್ ಜಾಯಿನ್ ಮಾಡಲಿಕ್ಕೆ, ಅಂದರೆ ಅವರಲ್ಲಿ ದಾಖಲಾಗಲಿಕ್ಕೆ ಏನು ಕಾಲೇಜುಗಳಲ್ಲಿ ಅವರಿಗೆ ಆದೇಶವನ್ನು ಕೊಡ್ತೀವಿ. ನಂತರ ಮೂರನೇ ರೌಂಡ್ ಕೌನ್ಸಿಲಿಂಗ್ ಮಾಡ್ತೀವಿ. ಯಾರು ಅರ್ಹರು ಕೈ ಬಿಟ್ಟು ಹೋಗಿದ್ರು ಮತ್ತು ಇನ್ನು ಎಷ್ಟು ಪೋಸ್ಟ್ ಇದೆ, ಏನು ಅರ್ಹತೆ ಇಲ್ಲದೆ ಆದವ್ರನ್ನು ಆ ಪೋಸ್ಟ್ ಏನು ಅರ್ಹರನ್ನು ತುಂಬಿ ಉಳಿದವ್ರಿಗೆ ಕೊಡುವಂಥದ್ದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ. ಇಲ್ಲಿ ನಾನ್ UGC UGC ಅನ್ನುವಂಥ ತಾರತಮ್ಯ ಇರೋದಿಲ್ಲ ಅಲ್ಲಲ್ಲ, ಈಗ ಯಾಕಂದ್ರೆ ನಮಗೆ UGC ಅವರು ಪೂರ್ತಿ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಕೋರ್ಟ್ ಅನುಮತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಸರ್, ಈಗ 2000 ಹುದ್ದೆಗಳನ್ನ ನೇಮಕಾತಿ ಆಗ್ತದೆ ಅಂತ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರು ಇರೋದು ವೆಯ್ಟೇಜ್ ಸಿಸ್ಟಮ್ ಅಂತ ಏನಾದ್ರು ಕೊಡುತ್ತೆ? ಹೌದು, ಅದು ಪರಿಶೀಲನೆಯಲ್ಲಿ ಇದೆ. ಯಾಕಂದ್ರೆ ನಾವು ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರಿಗೆ ಒಂದು ಕೃಪಾಂಕ ಕೊಡ್ತೀವಿ ಅಂತಕ್ಕಂಥದ್ದು ಒಂದು ಪರಿಶೀಲನೆ ಮಾಡ್ತೀವಿ. ನಾವು ಸ್ಪೆಷಲ್ ರೂಲ್ಸ್ ಮಾಡುವಂಥದ್ದಕ್ಕೆ ನಾವು ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ. ಖಂಡಿತ ಆ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರೂ ವೇತನ ಹೆಚ್ಚಳ ಅಂತ ಆಸೆ ಇಟ್ಕೊಂಡಿದ್ದೀವಿ. ನೋಡೋಣ, ಮೊದಲು ಈ ಸಮಸ್ಯೆ ಪರಿಹಾರ ಆಗಲಿ, ನಂತರ ನೋಡೋಣ. ಈಗ ಸದ್ಯಕ್ಕೆ ಯಾಕಂದ್ರೆ ನಮಗೆ ಈ ಸಮಸ್ಯೆ ಒಂದು ನಿವಾರಣೆ ಆಗಬೇಕು, ಮಕ್ಕಳಿಗೆ ಬೋಧನಾ ಕೆಲಸಗಳಾಗಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಸೆಮಿಸ್ಟರ್ ಮತ್ತೆ ನೋಡಿ, ಈಗ ಜನವರಿ, ಈಗ ಫೆಬ್ರವರಿಯಲ್ಲಿ ಪ್ರಾರಂಭ ಆಗಿದೆ. ಈಗ ಬೇಗ ಆಗಬೇಕು, ನಮಗೆ ಬೇಗ ನೇಮಕ. ಈಗ ಅತಿಥಿ ಉಪನ್ಯಾಸಕರನ್ನು ಕೊಟ್ಟರೆ ಕೆಲವು ವಿಷಯಗಳಲ್ಲಿ ಪಾಠಗಳೇ ಆಗಿಲ್ಲ, ಆ ಪಾಠಗಳೆಲ್ಲ ಆಗುವಂಥದ್ದು ಆಗಬೇಕು ಅಂತಕ್ಕಂಥದ್ದು. ಮೊದಲು ಅದ್ರ ಕಡೆ ಗಮನ ಕೊಡಬೇಕು. ಪ್ರಾಂಶುಪಾಲರ ನೇಮಕಾತಿ ಈಗ ಅಧಿಕೃತ ಗೆಜೆಟ್ ಮಾಡಿದ್ದೀವಿ. 267 ಜನರ ಪ್ರಾಂಶುಪಾಲರ ಏನು ಅಧಿಕೃತ ಒಂದು ಗೆಜೆಟ್ ಅನ್ನ ಮಾಡಿದ್ದೀವಿ. ಅವರಿಗೆ ಒಂದು ತಿಂಗಳು ಸಮಯ ಒಳಗೆ ಅವರಿಗೆ ನಾವು ತರಬೇತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತೀವಿ. ತರಬೇತಿ ಆದ ಕೂಡಲೇ ಅವರಿಗೆ ನಾವು ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಸ್ಥಳವನ್ನು ನಿರ್ಧಾರ ಮಾಡುವಂತ ಕೆಲಸ ಆಗುತ್ತೆ. ಏಜ್ ಕಳ್ಕೊಂಡಿದ್ವಿ, ನಾವು ವಯಸ್ಸನ್ನ ಕಳ್ಕೊಂಡಿದ್ವಿ ಅಂತ ಅತಿಥಿ ಉಪನ್ಯಾಸಕರು ಹೇಳ್ತಿದ್ದಾರೆ. ನೇಮಕಾತಿಗೂ ಸ್ವಲ್ಪ ನಮಗೆ ಇಲ್ಲ ನೋಡಿ, ಈಗ ಸರ್ಕಾರ ಇವತ್ತು ಸಡ್ಲ ಮಾಡಿದೆ. ಎಲ್ಲಾ ಇಲಾಖೆಗಳಲ್ಲೂ 40 ವರ್ಷ ಇರುವಂತದನ್ನ 5 ವರ್ಷ ಸಡ್ಲ ಮಾಡಿದೆ. ಜನರಲ್ ಇದಕ್ಕೆ SSCಗೆ ಇನ್ನೊಂದು 5 ವರ್ಷ ಎಕ್ಸ್ಟ್ರಾ ಇದೆ. ಅದರಿಂದ ನಾವು ಅದು ಕೂಡ ಸರ್ಕಾರ ಇವತ್ತು ಮಾನವೀಯತೆ ದೃಷ್ಟಿಯಿಂದ ಅದು ಕೂಡ ಸಡ್ಲ ಮಾಡುವಂತ ಕೆಲಸ ಮಾಡಿದೆ. ಒಟ್ಟಾರೆಯಾಗಿ ಏನು ನೇಮಕಾತಿ ವಿಚಾರದಲ್ಲಿ ಹಲವಾರು ವರ್ಷಗಳಿಂದ ವಿಳಂಬ ಆಗಿರ್ತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳು ನಮಗೂ ಗೊತ್ತಿದೆ. ಅದರಿಂದ ಒಂದು ಮಾನವೀಯತೆ ನೆಲೆಗಟ್ಟಿನ ಮೇಲೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಇದಕ್ಕೊಂದು ರಿಲ್ಯಾಕ್ಸೇಷನ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅತಿಥಿ ಉಪನ್ಯಾಸಕರು ಸಿಹಿ ಸುದ್ದಿ ಸಿಗ್ಬೋದು ಅನ್ನುವಂತ ಲಕ್ಷಣ ಏನಾದ್ರು ಈ ಒಂದು ವೇದಿಕೆಯಲ್ಲಿ ಸಿಗ್ಬೋದಾ? ಇಲ್ಲಿ ಅಲ್ಲ, ಯಾವ ಅತಿಥಿ ಉಪನ್ಯಾಸಕರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದೀವಲ್ಲ, ಬಹಳಷ್ಟು ಜನ ಅಲ್ಲೇ ಅಬ್ಸರ್ವ್ ಆಗ್ತಾರಲ್ಲ. ಅದು ನೇಮಕಾತಿಯನ್ನ ಒಂದು ಸೇವಾ ಭದ್ರತೆ ಕೇಳ್ತಿದ್ರು. ಅಲ್ಲ, ಸೇವಾ ಭದ್ರತೆ ಅಲ್ಲ. ಈಗ ನೇಮಕಾತಿ ಮಾಡೋದಾಗ ಕೃಪಾಂಕ ಕೊಟ್ಟಾಗ ಯಾರ್ಯಾರು ಅದಕ್ಕೆ ಕ್ವಾಲಿಫೈ ಆಗ್ಲಿ, ಯಾರು ಹೊರಗುಳಿತಾರೆ ಅದಕ್ಕೆ ಬೇರೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ದೀವಿ. ನಾವು ಅದಕ್ಕೆ ಸ್ಪಷ್ಟತೆ ಬರಬೇಕು. ಆ ಕಾರಣಕ್ಕಾಗಿ ನಾವು ಇನ್ನೂ ಅದನ್ನ ಘೋಷಣೆ ಮಾಡಿಲ್ಲ. ಏನೋ ಒಂದು ಮಾರ್ಗ ಹುಡುಕಿದ್ದೀವಿ. ಅದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ನಾವು ಘೋಷಣೆ ಮಾಡ್ತೀವಿ. ಅದು ಯಾವಾಗಿಂದ ಅನುಷ್ಠಾನ ಆಗುತ್ತೆ ಅಂತಕ್ಕಂಥದ್ದನ್ನ ನಮಗೆ ಸ್ಪಷ್ಟತೆ ಬರಬೇಕಾದ ಕಾರಣದಿಂದ ಮತ್ತು ಈ ಕೋರ್ಟಲ್ಲಿ ಕೇಸ್ ಇದ್ದಿದ್ದ ಕಾರಣದಿಂದ ನಾವು ಅದನ್ನ ಅಧಿಕೃತ ಮಾಡಿಲ್ಲ. ಅದನ್ನ ಸೂಕ್ತ ಸಮಯದಲ್ಲಿ ನಾವು ಅಧಿಕೃತ ಮಾಡ್ತೀವಿ.